ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂಸತ್ತಿನ ವಿಶೇಷ ಅಧಿವೇಶನವು 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಇಂದು ಅಂದರೆ ಶುಕ್ರವಾರ ಅಪರಾಹ್ನ 4 ಗಂಟೆಗೆ ನಡೆಯಲಿರುವಂತಹ ಮತದಾನಕ್ಕೂ ಮುನ್ನ NDA ಹಾಗೆ ವಿರೋಧ ಪಕ್ಷಗಳು ಮಹಿಳಾ ಮೀಸಲಾತಿ, ವುಮೆನ್ ರಿಸರ್ವೇಷನ್ ಹಾಗೆ ಕ್ಷೇತ್ರ ಮರುವಿಂಗಡಣೆ ಡಿಲಿಮಿಟೇಷನ್ ಮಸೂದೆಗಳ ಬಗ್ಗೆ ಚರ್ಚೆಯನ್ನ ಮುಂದುವರಿಸಿವೆ. ನಿನ್ನೆ ಕೇಂದ್ರ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಅಮಿತ್ ಶಾ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಕಾನೂನಿನಲ್ಲಿ ತಿದ್ದುಪಡಿ ಮಾಡಲು ಹಾಗೆ ಕ್ಷೇತ್ರ ಪುನರ್ವಿಂಗಡಣೆ ಆಯೋಗವನ್ನು ರಚಿಸೋದಕ್ಕೋಸ್ಕರ 3 ಮಸೂದೆಗಳನ್ನು ಮಂಡಿಸಿದರು. ವಿರೋಧ ಪಕ್ಷಗಳು ಈ ಮಸೂದೆಗಳನ್ನು ಭಾರತದ ಫೆಡರಲ್ ರಚನೆ ಮೇಲೆ ದಾಳಿ ಅಂತ ಹೇಳಿ ಟೀಕಿಸಿದವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಷೇತ್ರ ಮರುವಿಂಗಡಣೆಯಲ್ಲಿ ಯಾವುದೇ ರಾಜ್ಯಕ್ಕೂ ಅನ್ಯಾಯವಾಗೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ ನಂತರ ವಿರೋಧ ಪಕ್ಷಗಳು ಸಂವಿಧಾನದ ತಿದ್ದುಪಡಿ ಮಸೂದೆ ಅಂಗೀಕರಿಸಿದರೆ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅನ್ನೋದು ಹಾನಿಯಾಗುತ್ತೆ ಅಂತ ಹೇಳಿ ಆರೋಪಿಸಿದವೆ. ಇದರಿಂದ NDA ಹಾಗೆ ವಿರೋಧ ಪಕ್ಷಗಳ ನಡುವೆ ತೀವ್ರವಾದಂತಹ ವಾಗ್ವಾದ ಅನ್ನೋದು ನಡೆದಿದೆ. 3 ಮಸೂದೆಗಳಿಗೆ ವಿರೋಧ ವ್ಯಕ್ತಪಡಿಸಿದರೆ ದೀರ್ಘಕಾಲದ ರಾಜಕೀಯ ಬೆಲೆ ಕಟ್ಟಬೇಕಾಗುತ್ತೆ ಅಂತ ಹೇಳಿ ಪ್ರಧಾನಿ ಮೋದಿ ವಿರೋಧ ಪಕ್ಷಗಳಿಗೆ ಎಚ್ಚರಿಕೆಯನ್ನ ನೀಡಿದರು. ಹಿಂದೆಯೂ ಇದಕ್ಕೆ ವಿರೋಧಿಸಿದವರು ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದಾರೆ ಅಂತ ಹೇಳಿ ಅವರು ಹೇಳಿದ್ರು. ಇನ್ನು ರಾಜ್ಯಸಭೆಯ ಉಪಾಧ್ಯಕ್ಷರಾಗಿ ಹರಿವಂಶ್ ಅವರನ್ನ ಅವಿರೋಧವಾಗಿ 3ನೇ ಅವಧಿಗೆ ಆಯ್ಕೆ ಮಾಡಲಾಗಿದೆ. ಇಂದು ನಡೆಯಬೇಕಿದ್ದಂತಹ ಚುನಾವಣೆಯನ್ನ ವಿರೋಧ ಪಕ್ಷಗಳು ಬಹಿಷ್ಕರಿಸಿದ್ದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆ ನಡೆದಿದೆ. ಸರ್ಕಾರ ಸಂಸತ್ತಿನ ಪರಂಪರೆಯನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳು ಆರೋಪಿಸಿದವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯಸಭೆಯ ಉಪಾಧ್ಯಕ್ಷರಾಗಿ ಮರು ಅವಧಿ ಪ್ರಾರಂಭಿಸಿರುವಂತಹ ಹರಿವಂಶ್ ಸಿಂಗ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು. ನೀವು ನಿಮ್ಮ ಹೊಸ ಅವಧಿಯನ್ನ ಮಾಜಿ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರ ಜನ್ಮದಿನದಂದು ಪ್ರಾರಂಭಿಸ್ತಾ ಇರೋದು ಭಾಗ್ಯಕರವಾಗಿದೆ ಅಂತ ಹೇಳಿ ಮೋದಿ ಅವರು ಹರಿವಂಶ್ ಅವರಿಗೆ ತಿಳಿಸಿದರು. ಹರಿವಂಶ್ ಅವರು ಯುವಜನತೆಯೊಂದಿಗೆ ಸಮಯ ಕಳೆಯುವುದನ್ನ ಆದ್ಯತೆಯಾಗಿ ತೆಗೆದುಕೊಂಡಿದ್ದಾರೆ. ಅವರು ವಿಶ್ವವಿದ್ಯಾನಿಲಯಗಳಲ್ಲಿ 350ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಯುವಜನತೆ ಜೊತೆಗೆ ಸಂಪರ್ಕ ಸಾಧಿಸುವ ಗುರಿಯಿಂದ ನೀವು ಎಂದಿಗೂ ವಂಚಿತರಾಗಿಲ್ಲ ಅಂತ ಹೇಳಿ ಪ್ರಧಾನಿ ಮೋದಿ ಪ್ರಶಂಸಿಸಿದ್ದಾರೆ. ಇನ್ನು ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಸಂಪೂರ್ಣವಾಗಿ ಹಿಂಪಡಿಬೇಕು ಹಾಗೆ ಇನ್ನು 25 ವರ್ಷಗಳ ಕಾಲ ಪ್ರಸ್ತುತ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನ ಹಾಗೆಯೇ ಉಳಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಇಂದಿರಾ ಗಾಂಧಿ ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರಗಳು ನೀಡಿದ ಭದ್ರತೆಗಳನ್ನ ಪುನಃ ಜಾರಿಗೆ ತರಬೇಕು ಅಂತ ಹೇಳಿ ಅವರು ಒತ್ತಾಯಿಸಿದ್ದಾರೆ. ಈ ಮಸೂದೆಯನ್ನ ತುರ್ತಾಗಿ ಅಂಗೀಕರಿಸಬಾರದು. ಕೇಂದ್ರ ಸರ್ಕಾರವು ಇದನ್ನ ಸಂಪೂರ್ಣವಾಗಿ ಹಿಂಪಡೆಯಬೇಕು. ನಮ್ಮ ವಿರೋಧವನ್ನ ಕಡೆಗಣಿಸಿ ಸಂಸತ್ತಿನಲ್ಲಿ ಇದನ್ನ ಬಲವಂತವಾಗಿ ಅಂಗೀಕರಿಸಲು ಪ್ರಯತ್ನಿಸಿದರೆ ತಮಿಳುನಾಡಿನಲ್ಲಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿ ಸ್ಟಾಲಿನ್ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಪನಾಯಕ ಗೌರವ್ ಗೊಗೋಯಿ ಅವರು ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಡಿಲಿಮಿಟೇಷನ್ ಅನ್ನ ಹಿಂಬಾಗಿಲಿನಿಂದ ಜಾರಿಗೆ ತರುತ್ತಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆರೋಪಿಸಿದರು. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಈ ಮಸೂದೆ ಚುನಾವಣಾ ಲಾಭಕ್ಕಾಗಿ ತರಲಾಗಿದೆ, ಸುಧಾರಣೆಗಾಗಿ ಅಲ್ಲ, ಬಿಜೆಪಿ ಅಧಿಕಾರದಲ್ಲಿ ಉಳಿಯೋದಕ್ಕೆ ಸಹಾಯ ಮಾಡೋದಕ್ಕೆ ಉದ್ದೇಶಿತವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಚುನಾವಣಾ ಆಯೋಗ ಹಾಗೆ ನ್ಯಾಯಾಂಗ ಸಂಸ್ಥೆಗಳ ಮೇಲೆ ಒತ್ತಡ ಹಾಕುವ ಮೂಲಕ ಸರ್ಕಾರ ಈಗಾಗಲೇ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ದುರ್ಬಲಗೊಳಿಸಿದೆ ಅಂತ ಹೇಳಿ ಆರೋಪಿಸಿದರು. ಈಗ ಸಂವಿಧಾನದ ತಿದ್ದುಪಡಿ ಮಸೂದೆ ಮೂಲಕ ಬಹಿರಂಗ ದಾಳಿ ನಡೆಸ್ತಾ ಇದೆ ಅಂತ ಹೇಳಿ ಅವರು ತೀವ್ರವಾದಂತಹ ಟೀಕೆಯನ್ನ ಮಾಡಿದರು. ಮಹಿಳಾ ಮೀಸಲಾತಿ ಮಸೂದೆಗಳನ್ನ ಅಂಗೀಕರಿಸಲು ಅಗತ್ಯವಾದ 3ನೇ 2 ಬಹುಮತ NDA ಬಳಿ ಇಲ್ಲ. ಪ್ರಸ್ತುತ ಲೋಕಸಭೆಯಲ್ಲಿ NDAಗೆ 293 ಸದಸ್ಯರ ಬೆಂಬಲವಿದ್ದು ಇದು ಸಭೆಯ 54% ಆಗಿದೆ. ವಿರೋಧ ಪಕ್ಷಗಳಿಗೆ 233 ಸಂಸದರು ಇದ್ದಾರೆ. ಸಂವಿಧಾನ ತಿದ್ದುಪಡಿ ಮಸೂದೆ ಸೇರಿದಂತೆ ಈ ಮಸೂದೆಯನ್ನ ಅಂಗೀಕರಿಸಲು ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ 3ನೇ 2 ಭಾಗದ ಬೆಂಬಲ ಅನ್ನೋದು ಅಗತ್ಯವಿದ್ದು ಅದು ಸುಮಾರು 360 ಸಂಸದರನ್ನ ಒಳಗೊಂಡಿರಬೇಕು.